ಹಲೋ ಹಾಯ್ ವೀಕ್ಷಕರೇ, ನಮಸ್ಕಾರ. ನಿಮಗೆಲ್ಲ ನನ್ನ ಚಾನಲ್ಗೆ ಜನರ ಸುತ್ತಮುತ್ತಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ನಾನು ಇವತ್ತು ಹೋಟೆಲ್ ಸ್ಟೈಲಲ್ಲಿ ಘೀ ರೈಸ್ ಹಾಗೂ ಚಿಕನ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ನಾನು ಇಲ್ಲೊಂದು 2 ಕಾಯಿ ತಗೊಂಡು ಕಾಯಿನ ಚೆನ್ನಾಗಿ ರುಬ್ಕೊಂಡು ಅದರಿಂದ ಹಾಲು ತಗೊಳ್ತಾ ಇದ್ದೀನಿ. ಅವರೆಲ್ಲ ಹೇಗೆ ಹಾಲು ತಗೊಳ್ಳೋದು ಅಂತ. ಸೊ ಒಂದು ಕಾಟನ್ ಬಟ್ಟೆಯಿಂದ, ಬಟರ್ ಪೇಪರ್ ಬಟ್ಟೆ ಅಂತ ಹೇಳ್ತಾರೆ, ಸೊ ಆ ಥರ ಬಟ್ಟೆ ತೊಗೊಂಡು ಕ್ಲೀನ್ ಆಗಿರೋ ಬಟ್ಟೆಯಲ್ಲಿ ಹಾಲು ತೊಗೊಳ್ಬೇಕಾಗುತ್ತೆ. ನೋಡಿ ಈ ಥರ ತೆಂಗಿನಕಾಯಿ ಹಾಲು ಹೇಗೆ ಬರ್ತಿದೆ. ಸೊ ಹಾಲು ತೊಗೊಂಡಾದ್ಮೇಲೆ ನಾವು ಅಷ್ಟು ಮೊದಲಿಗೆ ಹಾಲು ತೊಗೊಂಡು ಇಟ್ಕೊಳ್ಳೋಣ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಾನಿಲ್ಲಿ 2 ಬಟ್ಲಾಗೋಷ್ಟು ಹಾಲು ತೊಗೊಂಡು ಇಟ್ಕೊಂಡಿದ್ದೀನಿ. ಸೊ ನಮ್ಗೆ ಏನೇನು ಬೇಕು ಅಂದರೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಹಾಗೆ ಬೆಳ್ಳುಳ್ಳಿ. ಸೊ ಮೊದಲಿಗೆ ನಾವು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಇದು ಗೀ ರೈಸ್ ಮಾಡೋದು, ಕೋಕೋನಟ್ ರೈಸ್. ಗೀ ರೈಸ್ ಆದರೂ ಆಗ್ಬೋದು, ಕೋಕೋನಟ್ ರೈಸ್ ಆದರೂ ಹೇಳ್ಬೋದು. ಸೊ 4 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಸೊ ಮೊದಲಿಗೆ ಜೀರಿಗೆ ಹಾಕ್ಕೊಬೇಕು. ಜೀರಿಗೆ ಆಮೇಲೆ ಆನಿಯನ್ ಹಾಕ್ಕೊಬೇಕು. ಆನಿಯನ್ ಜೀರಿಗೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಪಲಾವ್ ಹಾಕ್ಕೊಳ್ಳೋ ಸಾಮಾನು ನಾವಿಲ್ಲಿ ಹಾಕ್ಕೊತಾ ಇದ್ದೀವಿ. ಸೊ ನಿಮಗೆ ಏನೇನು ಪಲಾವ್ ಸಾಮಾನು, ಸ್ಟಾರು, ಎಲ್ಲಿ ಮತ್ತು ಇನ್ನೊಂದು ಏನೇನು ಬರುತ್ತೋ ಪಲಾವ್ಗೆ ಹಾಕೋ ಐಟಮ್ನೆಲ್ಲ ಹಾಕ್ಕೊಳ್ಳಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ಶಾಲು ಫ್ರೈ ಮಾಡಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಗೀ ರೈಸ್ ಇದು ಕೊಕೊನಟ್ ರೈಸು ಅನ್ಬೋದು, ಗೀ ರೈಸು ಅನ್ಬೋದು. ಸೊ ಈ ರೈಸ್ನ ನೀವು ಹುಷಾರಾಗಿ ಮಾಡಬೇಕಾಗುತ್ತೆ, ಯಾಕಂದರೆ ಇಲ್ಲಾಂದರೆ ನಾವು ತೆಂಗಿನ ಹಾಲು ಒಡೆದೋಗ್ಬಿಡುತ್ತೆ. ಸೊ ಅದು ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಸೊ ಮತ್ತು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನಾವು, ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡು ಈ ಪೇಸ್ಟನ್ನ ಫ್ರೈ ಮಾಡ್ತಾ ಇರೋ ಇದಕ್ಕೆ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗೋದು ಫ್ರೈ ಮಾಡಬೇಕಾಗುತ್ತೆ ನೀವು. ಸೊ ನೋಡಿದ್ರಲ್ಲ, ಎಣ್ಣೆ ಬಿಟ್ಟಿದೆ. ಸೊ ಹೀಗೆ ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟು ನಮಗೆ ತರಕಾರಿ ಇಷ್ಟ ಆದರೆ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಹಸಿ ಬಟಾಣಿ ಮತ್ತು ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ 1 ಕ್ಯಾರೆಟು 1 ಕಪ್ ಆಫ್ ಬಟಾಣಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು 1 kg ಅಷ್ಟು ಕೋಕೋನಟ್ ರೈಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಬೇಕು, ಶಾಲೋ ಫ್ರೈ. ಸೊ ಹಸಿಮೆಣ್ಸಿನ್ಕಾಯಿ ನಾನಿಲ್ಲಿ ಒಂದು 10 ಹಸಿಮೆಣ್ಸಿನ್ಕಾಯಿ ತೊಗೊಳ್ತೀನಿ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿ ಒಂದು ಆಗುವಷ್ಟು ಹಸಿಮೆಣ್ಸಿನ್ಕಾಯಿ ಇಟ್ಟಿರಬೇಕು. ನೆಕ್ಸ್ಟ್ ಫ್ರೈ ಬೇಕಾಗುತ್ತೆ ಇದು. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಇವಾಗ ನಾವು ಗ್ಯಾಸ್ನ ಆಫ್ ಮಾಡಿಬಿಡ್ಬೇಕಾಗುತ್ತೆ. ಸೊ ಆಫ್ ಮಾಡಾದ್ಮೇಲೆ ಇದು ಸ್ವಲ್ಪ ಕೂಲ್ ಆಗಬೇಕು. ನಾವೇನು ಫ್ರೈ ಮಾಡಿದ್ದೀವಲ್ಲ ಅದು ಕೂಲ್ ಆಗಬೇಕು. ಸೊ ಕೂಲ್ ಆದ ನಂತರ ನಾನಿಲ್ಲಿ ಕೊಕೊನಟ್ ಮಿಲ್ಕ್ನ ಹಾಕ್ತಾಯಿದ್ದೀನಿ, ಅಂದರೆ ತೆಂಗಿನಕಾಯಿ ಹಾಲು. ಆ ಹಾಲನ್ನ ಹಾಕ್ತಾಯಿದ್ದೆ. ಸೊ ಆವಾಗ ನಿಮಗೆ ಹಾಲು ಹೋಗೋದಿಲ್ಲ. ಸೊ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆದಮೇಲೆ ನಾನಿಲ್ಲಿ ದಾವತ್ ತೋಟದ ರೈಸ್ ತೊಗೊತಾ ಇದ್ದೀನಿ, ಬಾಸ್ಮತಿ ರೈಸು. ಸೊ 1 kg ಅಷ್ಟು ರೈಸ್ ಇದೆ. ಸೊ ತೊಳೆದು ಚೆನ್ನಾಗಿ ಅಕ್ಕಿನ ಹಾಕ್ಕೊಳ್ಳಿ. ಸೊ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಿಮ್ಗೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಟೇಸ್ಟ್ ಮಾಡ್ಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇವಾಗ ಗ್ಯಾಸ್ನ ಆನ್ ಮಾಡಿಕೊಂಡು ಸೆಮಿಯಲ್ಲಿ ಇಡಬೇಕಾಗುತ್ತೆ. ಸೆಮಿಯಲ್ಲಿ ಇಟ್ಬಿಟ್ಟು ನೀವು ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಓನ್ಲಿ 1 ವಿಷಲ್ ಬರೆಸ್ಬೇಕು. ಸೊ 1 ವಿಷಲ್ ಬೆರೆಸಾದ್ಮೇಲೆ ಅದು ಹೇಗಿರುತ್ತೆ, ರೈಸ್ ಹೇಗೆ ಕುಕ್ ಆಗಿರುತ್ತೆ ಅಂತ ನೋಡ್ಬೋದು. ಸೊ ಸೆಮಿಲಿ ಇಟ್ಕೊಳ್ಳಿ, 1 ವಿಷಲ್ ಬರೆಸ್ಬೇಕಷ್ಟೆ.
ಹಾಗೆ ಇವಾಗ ಚಿಕನ್ ಮಾಡೋದು ನೋಡ್ಕೊಳ್ಳೋಣ. ಅದು ರೈಸ್ ಆಗೋಕ್ಕೆ ಅಷ್ಟರಲ್ಲಿ. ಸೊ ಆಯಿಲ್ ಹಾಕ್ಕೊಳ್ಳಿ, ಆನಿಯನ್ ಹಾಕ್ಕೊಳ್ಳಿ. ಒಂದು ಆನಿಯನ್ ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಡು ಶಾಲೋ ಫ್ರೈ ಮಾಡ್ಕೊಳ್ಳಿ. ಶಾಲೋ ಫ್ರೈ ಮಾಡ್ಕೊಂಡಾದ್ಮೇಲೆ ಚಿಕನ್ ನಾನಿಲ್ಲಿ 1.5 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಸೊ ಚಿಕನ್ನ ಹೊರಗಡೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸ್ ಮಾಡಿ ಒಂದು 10 minutes ಅಷ್ಟು ಮಿಕ್ಸ್ ಮಾಡಬೇಕಾಗುತ್ತೆ. ಸೊ ಮಿಕ್ಸ್ ಮಾಡಿದ್ಮೇಲೆ 10 minutes ಬಿಟ್ಬಿಡಿ. ಸೊ ಅದಕ್ಕಿಂತ ಮುಂಚೆ ನಾವಿಲ್ಲಿ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ಮೊದಲಿಗೆ ತೆಂಗಿನಕಾಯಿ, ಆನಿಯನ್ನು, ಚಕ್ಕೆ ಲವಂಗ, ಶುಂಠಿ ಹಾಗೆ ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ಫಸ್ಟ್ ಪೇಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಇದು ನಾವು ತರಿಯಾಗಿ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಇದನ್ನ ತೆಗೆದು ನಾವು ಚಿಕನ್ಗೆ ಹಾಕ್ಕೊಳ್ಳೋಣ. ಚಿಕನ್ಗೆ ಹಾಕ್ಕೊಂಡು ಚೆನ್ನಾಗಿ ಒಂದು 10 minutes ಫ್ರೈ ಮಾಡಬೇಕಾಗುತ್ತೆ. ಆವಾಗಲೇ 5 minutes ನಾವು ಶಾಲೋ ಫ್ರೈ ಮಾಡಿದ್ದೀವಿ. ಸೊ ಇವಾಗ ನಾವು 10 minutes ಡೀಪ್ ಫ್ರೈ ಮಾಡಬೇಕಾಗುತ್ತೆ. ಡೀಪ್ ಅಂದರೆ ಲೈಕ್ ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಡಿ. ಸೊ ಇದಾದಮೇಲೆ ನಾನಿಲ್ಲಿ 2 ಟೊಮೊಟೊ ತಗೊಂಡಿದ್ದೀನಿ. ಸಣ್ಣಗೆ ಹಚ್ಕೊಂಡು ಆ ಟೊಮೊಟೊನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ 5 minutes. ನಂತರ ಮಸಾಲೆ ಹಾಕೋಣ. ನಾನಿಲ್ಲಿ ಗರಂ ಮಸಾಲೆ, ಧನಿಯಾ ಪುಡಿ, ಖಾರದ ಪುಡಿ ಹಾಗೆ ಸ್ವಲ್ಪ ಚಿಕನ್ ಮಸಾಲೆ ಹಾಕ್ಕೊತಾ ಇದ್ದೀನಿ. ಸೊ ಎಲ್ಲ ಮಸಾಲೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಸೊ ಚಿಕನ್ ಜಾಸ್ತಿ ಬೇಯಿಸೋಕ್ಕೆ ಹೋಗಬಾರ್ದು. ಒಂದು 5 minutes ನೀವು ನೋಡ್ಕೊಬೇಕಾಗುತ್ತೆ. ಸೊ 20 minutesಲ್ಲಿ ನೀವು ಚಿಕನ್ ಮಾಡೋಂಗೆ ರೆಡಿ ಆಗಿಬಿಡ್ಬೇಕು. ಜಾಸ್ತಿ ಬೇಯಿಸಿದಷ್ಟು ಚಿಕನ್ ಚೆನ್ನಾಗಿರಲ್ಲ. ಸೊ 5 minutes ಆಯಿಲ್ ಫ್ರೈ, ನೆಕ್ಸ್ಟ್ ಮಸಾಲೆ, ಆಮೇಲೆ ಇನ್ನೊಂದು ಗರಂ ಮಸಾಲೆ ಹಾಕಿದಾಗ ಇನ್ನೊಂದು. ಸೊ ನೋಡಿದ್ರಲ್ಲ ಗೀ ರೈಸು 1 ವಿಷಲ್ ಈ ಥರ ಆಗಿದೆ. ಸೊ ನಾವು ಇದನ್ನು ಇನ್ನೊಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ವಿಷಲ್ ಆಗಿದೆ ನೋಡಿ. ಇವಾಗ ಸ್ವಲ್ಪ ಹಾಲು ಹೊಡೆದಿಲ್ಲ, ಕಾಣಿಸ್ತಿದ್ಯಾ? ಹಾಲು ಹೊಡೆದಿಲ್ಲ. ಸೊ ಇದನ್ನು ಇನ್ನೊಂದ್ಸಲಿ ಕ್ಲೀನಾಗಿ ಮಿಕ್ಸ್ ಮಾಡಿ, ಅನ್ನ ಚೆನ್ನಾಗಿ ಬೇಯಬೇಕಲ್ವ. ಸೊ ನಾವೇನು ಮಾಡೋದು, ಇನ್ನೊಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ಸೆಮಿಯಲ್ಲಿ ಬೇಯಿಸ್ಬೇಕಾಗುತ್ತೆ. ಸೊ ಸೆಮಿಯಲ್ಲಿ ಬೇಯಿಸಿದಾಗ ನೋಡಿ ಅನ್ನ ಎಷ್ಟು ಉದ್ದುದ್ದಾಗಿ ಎಷ್ಟು ಚೆನ್ನಾಗಾಗಿದೆ. ಸೊ ಬಿಸಿ ಕೋಕೋನಟ್ ರೈಸ್ ಅಂತೂ ತುಂಬ ಚೆನ್ನಾಗಿದೆ. ನಿಮ್ಮ ಕೋಕೋನಟ್ ಹಾಲೇನಾದರೂ ಹೊಡೆದೋದ್ರೆ ರೈಸ್ ಟೇಸ್ಟ್ ಇರಲ್ಲ. ಸೊ ಹಾಲು ಹೊಡೆದಿದ್ದಾಗ ಮಾಡೋದು ಅಂದರೆ ಇದನ್ನು ಫಾಲೋ ಮಾಡಬೇಕಾಗುತ್ತೆ. ನೋಡಿದ್ರಲ್ಲ ಎಷ್ಟು ಟೇಸ್ಟ್ ಬಿಸಿ ರೈಸ್ ಆಗಿದೆ. ಸೊ ಇದ್ರ ಜೊತೆ ಚಿಕನ್ ಗ್ರೇವಿ ಇದಂತೂ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಲಾಸ್ಟ್ ಸ್ಟೆಪ್ ಕೊಡೋಣ. ಸೊ ಕೋಕೋನಟ್ ರೈಸ್ಗೆ ನಾವು ಇನ್ನೊಂದ್ಸಲಿ ಒಗ್ಗರಣೆ ಹಾಕ್ಕೊಬೇಕಾಗುತ್ತೆ. ಸೊ ಅದಕ್ಕೆ ನಮಗೆ ಜೀರಿಗೆ, ಗೋಡಂಬಿ, ದ್ರಾಕ್ಷಿ, ಗೋಡಂಬಿ ಹಾಕೊಳ್ಳೋಣ. ಗೋಡಂಬಿ ಚೆನ್ನಾಗಿ ಫ್ರೈ ಮಾಡಿ ಇದ್ರ ಜೊತೆ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತುಪ್ಪ ಯೂಸ್ ಮಾಡೋರು ತುಪ್ಪ ಯೂಸ್ ಮಾಡ್ಬೋದು, ಎಣ್ಣೆ ಯೂಸ್ ಮಾಡೋರು ಎಣ್ಣೆ ಯೂಸ್ ಮಾಡ್ಬೋದು. ಸೊ ಆನಿಯನ್ನು, ಪುದೀನ, ಗ್ರೀನ್ ಚಿಲ್ಲಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಫ್ರೈ ಮಾಡಾದ್ಮೇಲೆ ಇದನ್ನು ನಾವು ಗೀ ರೈಸ್ಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡು ಯಾಕೆ ಈ ಥರ ಲಾಸ್ಟಲ್ಲಿ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಅದು ರೈಸ್ಗೆ ನಿಮಗೆ ಜೀರಿಗೆ ಫ್ರೆಶ್ಲಿ ಕ್ರಂಚಿಯಾಗಿ ಸಿಗುತ್ತೆ. ಸೊ ಹಾಗಾಗಿ ಇದನ್ನು ಫಾಲೋ ಮಾಡಿ. ಸೊ ಕೊತ್ತಂಬರಿ, ಪುದೀನ ಸೊ ಲಾಸ್ಟಲ್ಲಿ ಹಾಕ್ಕೊಳ್ಳೋದ್ರಿಂದ ಗೋಡಂಬಿ, ಜೀರಿಗೆ ಇದೆಲ್ಲ ಕ್ರಂಚಿ ಆಗಿಬಿಡುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಸೊ ಇದರಲ್ಲಿ ನಿಮಗೆ ವೆಜ್ ಕುರ್ಮಾ ಜೊತೆಲೂ ಗೀ ರೈಸ್ ತಿನ್ಬೋದು, ಕೋಕೋನಟ್ ರೈಸ್ ತಿನ್ಬೋದು. ಹಾಗೆ
ಚಿಕನ್ ಜೊತೆ ಫ್ರೈ ಜೊತೆನೂ ತಿನ್ಬೋದು, ಸಾರು ಜೊತೆನೂ ತಿನ್ಬೋದು, ಕಬಾಬ್ ಜೊತೆನೂ ತಿನ್ಬೋದು, ಎಲ್ಲ ಜೊತೆ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ. ಅದೆಲ್ಲ ಗೀ ರೈಸ್ ಎಷ್ಟು ಚೆನ್ನಾಗಿ ಬಂದಿದೆ. ಸಾರಿ, ಕೋಕೋನಟ್ ರೈಸ್ ಗೀ ರೈಸೇ ಬರ್ತಿದೆ. ಓಕೆ ನೋಡಿ, ಚಿಕನ್ ಗ್ರೇವಿ ಆಗಿದೆ ಆಲ್ರೆಡಿ. ಸೊ ಬಿಸಿ ಬಿಸಿ ಚಿಕನ್ ಗ್ರೇವಿ ಜೊತೆ ಕೋಕೋನಟ್ ರೈಸ್ ತಿಂದರೆ ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ದಯವಿಟ್ಟು ಈ ರೆಸಿಪಿ ಒಂದ್ಸಲಿ ಹಾಕಿ ಮಾಡ್ಕೊಂಡು ತಿಂದು ನಿಮ್ಗೆ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಸೊ ನಾನು ಆದಷ್ಟು ಬೇರೆ ಬೇರೆ ಸ್ಟೇಟ್ ರೆಸಿಪಿನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಆ ಕಡೆ ಹೇಗೆ ಮಾಡ್ತಾರೆ ಅಂಥ ರೆಸಿಪಿನೆಲ್ಲ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ನಿಮಗೆಲ್ಲ ನನ್ನ ರೆಸಿಪಿಗಳು ಇಷ್ಟ ಆಗ್ತಿದೆ ಅಂದರೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್.